ಗೊರ್ಜಿ ಸೊಪ್ಪು ಅಂತ ಕರೀತಾರೆ. ಹಳ್ಳಿ ಕಡೆ ಹೊಲದಲ್ಲಿ ಬಿಡುತ್ತೆ. ತುಂಬ ಇನ್ನೂ ಎಳೆದು. ಇದನ್ನು ಕಿತ್ಕೊಂಬಂದು ಇದು ಬುಡ ಎಲ್ಲ ತೆಗೆದು ತೊಳೆದು ಇಟ್ಟಿದ್ದೀನಿ. ಇದಕ್ಕೆ ಹಾಲು ಬೇಕು. ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 3 ಟೊಮೊಟೊ, ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಆದರೂ ಉಪಯೋಗಿಸ್ಬೋದು. ಮತ್ತು ಕಡಲೆಬೀಜ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಪೌಡ್ರು ಮಾಡ್ಕೋಬೇಕು. ಕಡಲೆಬೀಜ ಪೌಡ್ರು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮುಖ್ಯವಾಗಿ ಇದಕ್ಕೆ ಕಡಲೆಬೀಜದ ಪೌಡ್ರು ಮತ್ತು ಹಾಲು ತುಂಬ ಇಂಪಾರ್ಟೆಂಟ್. ಇವೆರಡು ಬೇಕೇ ಬೇಕು. ಈಗ ನಾನು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದು ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕೊಂಡೆ. ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಂದಿದೆ. ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡ್ತಿರ್ಬೋದು ಈಗ ಟೊಮೊಟೊ ಅರ್ಧ ಬೆಂದಿದೆ. ಈಗ ನಾನು ಸೊಪ್ಪಿಡ್ತಾ ಇದ್ದೀನಿ. ಈಗ ರುಚಿಗೆ ಉಪ್ಪು ಹಾಕ್ಕೊತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪಿಟ್ಟು ಮಿಕ್ಸ್ ಮಾಡಿದ್ದೀನಿ. ನೋಡಿ, ನಾನು ಎಷ್ಟೊಂದು ಸೊಪ್ಪಿಟ್ಟಿದ್ದೆ. ಪಾತ್ರೆ ಫುಲ್ ಸೊಪ್ಪಿತ್ತು. ಈಗ ಸೊಪ್ಪೆಲ್ಲ ತಳದಲ್ಲಿ ಕೂತಿದೆ. ಸ್ವಲ್ಪ ಹೊತ್ತು ಸೊಪ್ಪು ಬೇಯಬೇಕು. ಸ್ವಲ್ಪ ನೀರು ಬಿಟ್ಕೋಬೇಕು. ಸೊಪ್ಪು ಚೆನ್ನಾಗಿ ಬೇಯಬೇಕು. ನೋಡಿ, ನೀರು ಬಿಟ್ಕೊಂಡಿದ್ದೆ. ಎಷ್ಟೊಂದು ಸೊಪ್ಪಿಟ್ಟಿದ್ದೆ. ಎಷ್ಟಾಗಿದೆ, 1-2 ಸೌಟಷ್ಟಾಗಿದೆ. ಈ ಥರ ಬೇಯಬೇಕು. ಇವಾಗ ನಾನು ಇದಕ್ಕೆ ಏನು ಕಡಲೆಬೀಜ ರುಬ್ಬಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತೀನಿ. ಕಡಲೆಬೀಜದ ಪೌಡ್ರು ಮಿಕ್ಸ್ ಮಾಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಬೇಕು. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಕುದೀತಾ ಇದೆ. ಸೊಪ್ಪು ಎಲ್ಲ ಬೆಂದಿದೆ. ಸೊಪ್ಪು, ಟೊಮೊಟೊ ಎಲ್ಲ ಪೂರ್ತಿಯಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಹಾಲು ಹಾಕ್ಕೊತಿದ್ದೀನಿ. ಹಾಲು ಹಾಕ್ಕೊಂಡ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 5ರಿಂದ 10 ಸೆಕೆಂಡ್ ಕುದಿಸಿ ಆಫ್ ಮಾಡಿದ್ರೆ ಆಯಿತು. ನೋಡಿ, ಕುದಿ ಬಂದಿದೆ. ನಾನು ಆಫ್ ಮಾಡ್ತಾಯಿದ್ದೀನಿ. ಜಾಸ್ತಿ ಕುದಿಸ್ಬಿಟ್ರೆ ಹಾಲು ಹಾಕಿರ್ತೀವಲ್ವ, ಎಲ್ಲ ಒಂಥರ ಸಪ್ರೇಟ್ ಸೊಪ್ಪು ನೀರು ಬೇರೆ ಒಡೆದೋದಂಗೆ ಆಗುತ್ತೆ. ಆಫ್ ಮಾಡ್ತೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಕೊಂಡು ಸೊಪ್ಪು ಸಮೇತ ತಟ್ಟೆಗೆ ಹಾಕ್ಕೊಂಡು ಲೈಟಾಗೆ ಸೊಪ್ಪು ತರಕಾರಿ ಎಲ್ಲ ಕಲಿಸ್ಕೊಂಡು ಊಟ ಮಾಡಬೇಕು. ಇದೇ ಥರ ನಿಮಗೆ ಹಳ್ಳಿ ಸ್ಟೈಲಲ್ಲಿ ಹಳ್ಳಿ ಕಡೆ ಮಾಡೋದು ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ. ಅದನ್ನ ನಾನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.